ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಪುಣ್ಯಾತ್ಮನಿಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಮೊದಲು ನಿಮ್ಮಂತವ್ರು ಲಂಚ ಕೊಡೋದು, ಬದ್ಮಾಶ್ ಸರ್ಕಾರದ ಲಂಚ ಕೊಡೋದು ನಿಲ್ಸೋ ತನಕ ನಿಮಗ್ ಬುದ್ಧಿ ಬರಲ್ಲ. ಸಾದಿಕ್, ಇದೆಲ್ಲ ನಿಮ್ಗೆ ಆಗಲ್ಲ ಪೇಮೆಂಟ್ ಇದೆ ತಾನೆ ನಿಮ್ ನಂಬರ್? ಇದೇನ್ ಪೇಮೆಂಟ್ ಏನಿದ್ ನಿಮ್ದು? ನೀವು ನಿಮಗ್ ಪರ್ಸನಲ್ ಸಾಲ ತಗೊಂಡಿದ್ರಲ್ಲ, ನೀವು ಲೆಕ್ಕ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದೀರಾ? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನೀವು ಯಾರಿಗಾದ್ರು ಸಾಲ ಕೊಟ್ರೆ, ಯಾರಾದ್ರೂ ಸಾಲ ತಗೊಂಡ್ರೆ ನೀವು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಅಂತಿದೆ, ಗೊತ್ತಿದ್ಯಾ? ಏನ್ ಓದಿದ್ದೀರಾ? ಏನ್ ಮಾಸ್ಟರ್ ಡಿಗ್ರಿ? MA ಸೋಷಿಯಾಲಜಿ. ಏನ್ ಹೆಂಗೆ ಸೆಲೆಕ್ಟ್ ಆಗಿದ್ ನೀವು? ಯಾವ ಸರ್ ಇದ್ರ ಮೇಲೆ? KPSC ಸೆಲೆಕ್ಷನ್? ಮತ್ತೆ ಅವರು MSW ಮಾಡಿದ್ದಾರೆ, B.Ed ಮಾಡಿದ್ದಾರೆ. ನಿಮ್ಮ ಏನ್ರಮ್ಮ ನಿಮ್ಮ ಇವ್ರ ಹತ್ರ ಸಾಲ ತಗೊಳ್ಳೋಂಥದ್ದು ಏನ್ ಕಷ್ಟ ಇತ್ತಾ? ಚೆನ್ನಾಗಿದ್ದೀರಾ, ಚೆನ್ನಾಗಿ ಹಾಕೊಂಡಿದ್ದೀರಾ ಅನ್ನೋದು ಗೋಲ್ಡ್ ಏನದು? ಕಾರ್ಗಿರ್ ಇಟ್ಟಂಗಿದ್ದೀರಾ? ಕಾರ್ ಇಟ್ಟಂಗಿದ್ದೀರಾ? ಕಾರ್ ನೋಡಿದೆ ನೀವು? ಕಾರಲ್ಲಿ ಡ್ರೈವಿಂಗ್ ಬರುತ್ತೆ ನೋಡಿದೆ ಅಲ್ಲಿ ಆಗ್ಲೇ ಬಂದಾಗ. ಇವ್ರ ಹತ್ರ ಸಾಲ ತಗೊಳ್ಳೋಂತ ದರ್ದೇನಪ್ಪ ಬಂದಿತ್ತು ನಿನ್ ಹೆಂಡತಿಗೆ? ಏನಿಲ್ಲ ಸರ್. ಮನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಸಾದಿಕ್ ನೋಡ್ರಿ, ಯಾವತ್ತು 23ನೇ ಇಸ್ವಿ ಸುಮ್ನಿರಮ್ಮ, ಒಂದ್ ನಿಮಿಷ ಇರಮ್ಮ. 25ನೇ ಇಸ್ವಿ ಅವ್ರು ಹೇಳಿದ್ರು ಪಕ್ಕದಲ್ಲಿ ಕೂತ್ಕೊಂಡು 2 ಲಕ್ಷ ಲಂಚ ಕೊಟ್ಟಿದ್ದೀನಿ ನಾನು. ನಿಮ್ ತಮ್ಮ ಜೀಲಾನಿ, ಆತನಿಗೆ ನೀವು ಕೆಲಸ ಮಾಡುವ ಇದ್ರಲ್ಲೇನೆ ಒಬ್ಬ ಹೊರಗುತ್ತಿಗೆ ನೌಕರನಾಗಿ ನೇಮಕ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವ್ದು ಸರ್ವಿಸ್ ರೂಲ್ಸ್ ಅಪ್ಲೈ ಆಗಲ್ವಾ? ಅದೇನು ಅಡ್ಡ ಬರಲ್ವಾ? ಈಗ ನಿಮ್ ತಮ್ಮ ಯಾರೋ ಬಂಗಾರಪೇಟೆಲ್ಲ ಇದ್ರಲ್ಲಿ ಜೀಲಾನ್ ಇದಾನಲ್ವಾ? ಇದೇ ಹೆಣ್ಮಕ್ಳಿಗೆ ಮಾಡ್ತಿರೋ ಕೆಲಸ ತಾನೆ ಮಾಡ್ತಾ ಇರೋದತ್ತ. ಆತನನ್ನ ನೀವು ನಿಮ್ಮದೇ ಇದರಲ್ಲಿ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರಿಯಲ್ಲಿ ನೇಮಕಾತಿ ಮಾಡ್ಕೊಳ್ಳೋದಿಕ್ಕೆ ಡಿಸ್ಕ್ರಿಷನರಿ ಪವರ್ ಅಲ್ಲಿ ನಿಮಗೆ ಯಾವುದೇ ಸರ್ವಿಸ್ ರೂಲ್ಸ್ ಅಪ್ಲೈ ಆಗಲ್ವಾ ಅಥವಾ ಅಡ್ಡ ಬರಲ್ವಾ ಅಂತ ಕೇಳ್ತಾ ಇದ್ದೀನಿ. ಇವಾಗ ನೇಮಕ ಮಾಡ್ಕೊಳ್ಬಹುದಾ? ನಿಮಗ್ ಬೇಕಾದವ್ರ ಅಣ್ಣನ್ನ, ತಮ್ಮನ್ನ, ಅಕ್ಕನ್ನ, ತಮ್ಮ ತಂಗಿನ ಎಲ್ಲನೂ ಹೆಂಗ್ ನೇಮಕ ಆಯ್ತು? ಅದು ಇವ್ರದ್ದು ಹಾಕಿ ಅದೇ ತರಕ್ ಬಂತು. ನಿಮ್ಗೆ ಏನು ಸಮಸ್ಯೆ ಇಲ್ಲ. ನೀವು ಅವ್ರಿಗೆ ಆತ ನನ್ನ ತಮ್ಮ ಅಂತ ಯಾರಿಗೂ ಹೇಳಿಲ್ಲ. ಆತನ ನೇಮಕಾತಿಯಲ್ಲಿ, ಹೊರಗುತ್ತಿಗೆ ನೇಮಕಾತಿಯಲ್ಲಿ ಯಾರ ಪ್ರಭಾವವನ್ನು ಬೀರಿಲ್ಲ. ನೀವು ಬೀರಿದ್ದೀರೋ ಇಲ್ವೋ? ಪ್ರಭಾರ ಬೀರಿಲ್ಲ ಅಲ್ವಾ? ಆದ್ರೆ ನಿಮ್ ತಮ್ಮ ನಿಮ್ಮದೇ ಇದ್ರಲ್ಲಿ ಇವ್ರ ತರಾನೇ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ನೀವು ಹೌದು ಅಲ್ವಾ? ಇದಕ್ಕೆ ನೀವಾಗ್ಲಿ, ಇಲ್ಲಿರೋ CEO ಆಗ್ಲಿ, ಇನ್ನಿರೋ ಯಾರ ಗಮನಕ್ಕೂ ಬಂದಿಲ್ಲ ಇದು. ಆತ ನಿಮ್ ತಮ್ಮನೇ ಇಲ್ಲಿ ನಿಮ್ ಕೆಳಗಡೆ ಕೆಲಸ ಮಾಡ್ತಾನೆ ಹೊರಗುತ್ತಿಗೆ ಆಧಾರದ ಮೇಲೆ. ಕೇಳ್ತಾ ಇದೀನಿ ನಾನು, ಗಮನಕ್ಕೆ ಬಂದಿಲ್ಲ ಅಲ್ವಾ? ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ಎಷ್ಟು ಹಲ್ಕಾ ಕೆಲಸಕ್ಕೆ ಇಳಿದು ಬಿಟ್ಟಿದ್ದೀರಂದ್ರೆ ನ್ಯಾಯ